ಏನೋ ಕಿಲ್ಲರ್ ಬಿಎಂಟಿಸಿ ಬಸ್ಗೆ ವಿದ್ಯಾರ್ಥಿಗಳಿಬ್ಬರು ಬಲಿಯಾಗಿರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪರಿಹಾರ ವಿತರಣೆಯಲ್ಲಿ ಕೊಟ್ಟ ಮಾತನ್ನ ತಪ್ಪಿದೆ ಬಿಬಿಎಂಪಿ. ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿ ಏನು ಬಿಬಿಎಂಪಿಯ ಮೇಯರ್ ಘೋಷಣೆಯನ್ನು ಮಾಡಿದ್ರು. ಆದರೆ ಘೋಷಣೆಗಷ್ಟೇ ಸೀಮಿತವಾಗಿದೆ ಬಿಬಿಎಂಪಿಯ ಪರಿಹಾರ. ಮೃತರ ಕುಟುಂಬಸ್ಥರಿಗೆ ಪರಿಹಾರ ಹಣವನ್ನು ಇನ್ನೂ ಕೂಡ ಬಿಬಿಎಂಪಿ ಕೊಡ್ತಾ ಇಲ್ಲ. ಅಪಘಾತದಲ್ಲಿ ಚಂದ್ರಕಾಂತ್ ಹಾಗೂ ಯದುಕುಮಾರ್ ಮೃತಪಟ್ಟಿದ್ರು. ಇಬ್ಬರು ಕೂಡ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು. ಮನೆಯಲ್ಲಿ ತುಂಬ ಕಷ್ಟ ಇತ್ತು, ಒಬ್ಬರಿಗೆ ತಂದೆನೇ ಇರಲಿಲ್ಲ. ಇಂತಹ ಕಡು ಬಡತನದ ಕುಟುಂಬದಲ್ಲಿ ಬಂದು ಅವರು ಪಾರ್ಟ್ ಟೈಮ್ ಜಾಬ್ ಮಾಡಿ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತಾ ಇದ್ರು. ಇವರು BMTC ಬಸ್ಗೆ ಸಿಕ್ಕಿ ಇವರು ಮೃತಪಟ್ಟಂತಹ ಸಂದರ್ಭದಲ್ಲಿ ಮೇಯರ್ ಅನೌನ್ಸ್ ಮಾಡಿದರು. ಬಹಳ ಜೋಶಲ್ಲಿ ಅವರು 10 ಲಕ್ಷ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದರು. ಆದರೆ ಇದುವರೆಗೂ ಕೂಡ 1 ಪೈಸೆ ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ. ಈ ಮೂಲಕ ಇವರ ಈ ಪರಿಹಾರದ ಘೋಷಣೆ ಕೇವಲ ಘೋಷಣೆಗಷ್ಟೇ ಸೀಮಿತ ಆಗಿದೆ. ಇನ್ನು ಕೂಡ ಕುಟುಂಬಕ್ಕೆ ಪರಿವಾರಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇಲ್ಲಿ 10 ಲಕ್ಷ ಕೊಡ್ತೀವಿ ಅಂತ ಹೇಳಿ ಸಡನ್ ಆಗಿ ಘೋಷಣೆ ಮಾಡಿದ್ರು ಮೇಯರ್. ಈಗ ನೋಡಿದ್ರೆ 10 ರೂಪಾಯಿ ಕೂಡ ಸಿಕ್ಕಿಲ್ಲ, ಪರಿಹಾರವನ್ನು ಅವರಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ ಮಾಡಲಾಗ್ತಾ ಇದೆ. ಯಾಕೆ ಹೇಳೋದೊಂದು ಮಾಡೋದೊಂದ ಹೇಗೆ ಅಂತ ಇವರು? ಹೌದು ಅಮರ್ ಪ್ರಸಾದ್, ಇದ್ರೆ ಕಡು ಬಡತನದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂತಹ ಇಬ್ಬರು ಯುವಕರ ಮೇಲೆ BMTC ಹರಿದು ಇಬ್ರು ಸಾವನ್ನಪ್ಪಿದ್ರು. ಹೀಗಾಗಿ ಬಿಬಿಎಂಪಿ ಕೂಡ ಪ್ರತಿ ಒಂದು ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯನ್ನು ಪರಿಹಾರ ಕೂಡ ಘೋಷಣೆ ಮಾಡಿದ್ರು. ಆದ್ರೆ 4-5 ದಿನ ಕಳೆದ್ರೂ ಕೂಡ ಈ ಒಂದು ಮೃತಪಟ್ಟಂತಹ ಕುಟುಂಬಕ್ಕೆ ಪರಿಹಾರ ಹಣ ಈಗಲೂ ಕೂಡ ಮುಟ್ಟಿಲ್ಲ. ಜೊತೆಗೆ ಯಾವುದೇ ಅಧಿಕಾರಿಗಳು ಹೋಗಿ ಆ ಕುಟುಂಬದ ಜೊತೆ ಮಾತನಾಡೋದಾಗ್ಲಿ ಅಥವಾ ಯಾವ ರೀತಿ ಈ ಪರಿಹಾರ ಮುಟ್ಟಿಸ್ಬೇಕಾದ್ರೂ ಒಂದು ಪ್ರಕ್ರಿಯೆ ಕೂಡ ಮುಂದಾಗಿಲ್ಲ. ಹೀಗಾಗಿ ಆ ಎರಡೂ ಕುಟುಂಬಗಳು ಕೂಡ ಈಗ ಏನು ಪರದಾಡ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಎರಡೂ ಕುಟುಂಬಕ್ಕೆ ಇವರಿಬ್ಬರು ಯುವಕರು ಒಂದು ಆಧಾರ ಸ್ತಂಭವಾಗಿದ್ರು. ಆ ಮನೆಗೆ ಇವರೇ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಜವರಾಣಿ ಅಂತ ಬಂದಂತಹ BMTC ಇಬ್ಬರು ಯುವಕರ ಪ್ರಾಣವನ್ನ ಪಡೆದುಕೊಂಡಿತ್ತು. ನಂತರ ಏನು ಮೇಯರ್ ಗಂಗಾಂಬಿಕೆ ಅವರು ತಲಾ 10 ಲಕ್ಷ ರೂಪಾಯಿ ಪರಿಹಾರನ ಘೋಷಣೆ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಈ ಕುಟುಂಬಕ್ಕೆ ಈ ಒಂದು ಪರಿಹಾರದ ಹಣ ಹೋಗಿ ತಲುಪಿಲ್ಲ. ಹೀಗಾಗಿ ಆ ಕುಟುಂಬದವರು ಕೂಡ ಒಂದ್ ಕಡೆ ಏನು ಮಕ್ಕಳು ಕದ್ಕೊಂಡಂತಹ ದುಃಖದಲ್ಲಿ ಇದ್ರೆ, ಇನ್ನೊಂದು ಕಡೆ ಪರಿಹಾರ ಹಣವು ಬರದೆ ಈಗ ಸಾಕಷ್ಟು ಕಷ್ಟದಲ್ಲಿ ಏನು ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಇಲ್ಲಿ ಬಿಬಿಎಂಪಿಯಲ್ಲಿ ಈ ರೀತಿಯ ಘಟನೆಗಳು ಸಾಕಷ್ಟು ನಡೀತಾ ಇರ್ತವೆ. ಯಾಕಂದ್ರೆ ಫಸ್ಟ್ ಪರಿಹಾರನ ಘೋಷಣೆ ಮಾಡ್ತಾರೆ, ನಂತರ ಆಯಾ ಕುಟುಂಬಕ್ಕೆ ಹೋಗಿ ಆ ಒಂದು ತಲುಪಬೇಕಂದ್ರೆ ವರ್ಷಗಟ್ಟಲೆ ಹಿಡಿಯುತ್ತೆ. ಈ ಪ್ರಕರಣ ಕೂಡ ಅದೇ ರೀತಿ ಆಗಬಹುದು ಎಂಬ ಒಂದು ಭಯ ಕೂಡ ಕುಟುಂಬಸ್ಥರಲ್ಲಿ